ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಸಹಕಾರವಿದ್ದರೆ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ ಎಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಸುಮಂಗಲಿ ಅವರು. ಹೌದು, ಹುಣಸೂರು ತಾಲೂಕಿನ ಗಾವಣಗೆರೆ ಹೋಬಳಿಯ ಹಿರಿಕ್ಯಾತನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮದ ಬೀದಿಗಳಲ್ಲಿ ಜಾಥಾ ನಡೆಸಿ ನಂತರ ಮಾತನಾಡಿದ ಅವರು, ಸ್ಥಳೀಯ ಸರ್ಕಾರದ ಪಿಡಿಒ, ಶಾಲಾ ಮುಖ್ಯ ಶಿಕ್ಷಕರು, ಆರೋಗ್ಯ ಸುರಕ್ಷಾಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿಗಳು, ಸಂಘ ಸಂಸ್ಥೆಗಳು ಇಲಾಖೆಯೊಂದಿಗೆ ಕೈಜೋಡಿಸಿದಾಗ ಬಾಲ್ಯ ವಿವಾಹವನ್ನು ತಡೆಗಟ್ಟಬಹುದು. ಬಾಲ್ಯ ವಿವಾಹಗಳು ನಡೆದಾಗ ಇಲಾಖೆಯ ಮೇಲೆ ಬೆರಳು ತೋರುವ ಬದಲು ಸ್ಥಳೀಯರು ನಮ್ಮ ಇಲಾಖೆಯ ಜೊತೆಗೆ ಕೈಜೋಡಿಸಿದರೆ ಇಂತಹದ್ದನ್ನ ತಡೆಗಟ್ಟಬಹುದು. ಸ್ಥಳೀಯರು ಹಿಂದೆ ನಿಂತು ದೂರುಗಳನ್ನು ನೀಡುವ ಬದಲು ಮುಂದೆ ಬಂದು ಇಂತಹ ಬಾಲ್ಯ ವಿವಾಹ ತಡೆಗೆ ಇಲಾಖೆಗೆ ಸಹಾಯ ಮಾಡಬೇಕು. ಇನ್ನು ಬೇಟಿ ಬಚಾವೋ ಬೇಟಿ ಬಡಾವೋ ಕಾರ್ಯಕ್ರಮವನ್ನು ರೂಪಿಸಿದ್ದು, ಇದರಲ್ಲಿ ಹೆಣ್ಣು ಮಕ್ಕಳನ್ನ ಪೋಷಿಸಿ ಶಿಕ್ಷಣವನ್ನ ಕೊಡಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಎಂಬ ಉದ್ದೇಶದಿಂದ ಯೋಜನೆ ಜಾರಿಗೆ ತಂದಿದ್ದು ಪೋಷಕರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಆರೋಗ್ಯ ಸುರಕ್ಷಾಧಿಕಾರಿ ಶ್ರೀಮತಿ ಮನು ಮಾತನಾಡಿ, ಹದಿಹರೆಯದ ಮಕ್ಕಳಿಗೆ ಬಾಲ್ಯ ವಿವಾಹವಾದರೆ ಆರೋಗ್ಯ ಸಮಸ್ಯೆ ಕಾಡುವುದರ ಜೊತೆಗೆ ಅವರಿಗೆ ಮಕ್ಕಳಾದರೆ ಮಾನಸಿಕ ಹಿಂಸೆ ಪಡುವುದರ ಜೊತೆಗೆ ವಯಸ್ಸು ಆಗುತ್ತಾ ಹೋದಂತೆ ನರಗಳ ದೌರ್ಬಲ್ಯ ಉಂಟಾಗುತ್ತೆ. 18 ವರ್ಷ ತುಂಬುವ ಮುಂಚಿತವಾಗಿ ಗರ್ಭಿಣಿಯಾದರೆ 9 ತಿಂಗಳ ಒಳಗೆ ಮಗು ಹುಟ್ಟಿ ಕಡಿಮೆ ತೂಕವಿರುವ ಮಗು ಹುಟ್ಟುತ್ತದೆ. ಜೊತೆಗೆ ಮರಣ ಹೊಂದಬಹುದು, ಇಲ್ಲದಿದ್ದರೆ ತಾಯಿಯೇ ಮರಣ ಹೊಂದುವ ಸನ್ನಿವೇಶಗಳು ಉಂಟಾಗುತ್ತವೆ. ಆದ್ದರಿಂದ ಇವೆಲ್ಲ ಕಾರಣಗಳು ಬಾಲ್ಯ ವಿವಾಹ ತಡೆದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಒಳಿತು ಎಂದು ಹಿತವಚನ ನೀಡಿದರು. ಸರ್, ಬಾಲ್ಯ ನಿಷೇಧಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೋಡಲ್ ಇಲಾಖೆ ಮಾತ್ರ. ಆದರೆ ಎಲ್ಲ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ PDO, ಗ್ರಾಮ ಮಟ್ಟದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಜೊತೆಗೆ VA ಮತ್ತು ಎಂಥದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿಯಾದ ಡಾಕ್ಟ್ರು, ಇವರೆಲ್ಲರೂ ನಮಗೆ ಬಾಲ್ಯ ನಿಷೇಧಾಧಿಕಾರಿಯಾಗಿ ಬರ್ತಾರೆ. ಮೇನಾಗಿ ಯಾರು ಇದನ್ನು ಕೈ ಜೋಡಿಸ್ಕೊಂಡು ಯಾರು ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಹೊರತು ಯಾರು ಇದನ್ನು ಕಾರ್ಯನಿರತವಾಗಿ ಯಾರು ಅಪೋಸ್ ಮಾಡೋದಾಗಲಿ ಅದು ಮಾಡ್ತಾರೆ. ಹಿಂದೆ ನಿಂತು ಮಾಡ್ತಾರೆ, ಅದರ ಮುಂದೆ ಬಂದು ಯಾರು ಈ ಜನಕ್ಕೆ ತಿಳುವಳಿಕೆ ನೀಡ್ತಾ ಇಲ್ಲ ಅನ್ನೋ ಒಂದು ನಮ್ಮ ಇದು ಸರ್. 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ಹೆಣ್ಮಕ್ಳಿಗೆ ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ, ತುಂಬ ಪುಟ್ಟ ರೀತಿ ಇರುತ್ತೆ. ಆಗ ಅವ್ರಿಗೆ ಮಕ್ಕಳಾದರೆ ತುಂಬ ಸಮಸ್ಯೆಗಳಾಗುತ್ತೆ ಮತ್ತು ಮಾನಸಿಕವಾಗಿ ಅವರು ಹಿಂಸೆ ಪಡ್ತಾರೆ. ಹಾಗಾಗಿ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು. ಮತ್ತು ಅವ್ರಿಗೆ ವಯಸ್ಸಾಗ್ತಾ ಹೋದಂತೆ ಮಾನಸಿಕವಾಗಿ ತುಂಬ ಹಿಂಸೆ ಆಗುತ್ತೆ, ನರಗಳ ದೌರ್ಬಲ್ಯ ಉಂಟಾಗುತ್ತೆ. 18 ವರ್ಷಕ್ಕಿಂತ ಮುಂಚೆ ಅವರು ಗರ್ಭಿಣಿಯಾದರೆ ಅವ್ರಿಗೆ 9 ತಿಂಗಳ ಮುಂಚೆನೇ ಡೆಲಿವರಿ ಆಗ್ಬೋದು, ಕಡಿಮೆ ತೂಕದ ಮಗು ಹುಟ್ಬೋದು, ಮತ್ತು ಸತ್ತು ಹುಟ್ಬೋದು ಮಕ್ಕಳು. ನಾವು ಸ್ಟಿಲ್ ಬರ್ತ್ ಅಂತೀವಲ್ಲ ಆ ಥರನೂ ಕೂಡ ಆಗ್ಬೋದು. ಇಲ್ಲ ಅಂತಂದರೆ ಇವಾಗ ತಾಯಿ ಮರಣನೇ ಕೂಡ ಹೊಂದ್ಬೋದು. ಈ ರೀತಿ ಎಲ್ಲ ಕಾರಣಗಳಿರೋದ್ರಿಂದ 18 ವರ್ಷಕ್ಕೆ ಮುಂಚೆ ಮಕ್ಕಳನ್ನ ಮದುವೆ ಮಾಡಬೇಡಿ. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ. ಶಿಕ್ಷಣ ಇದ್ದರೆ ಅವರು ಆರೋಗ್ಯವಾಗಿರ್ತಾರೆ. ಆರೋಗ್ಯವಾಗಿ ಅಂತ ಕೇಳಿದ್ರಲ್ಲ, ಅದೇ ರೀತಿ ಮಕ್ಕಳಿಗೆ ಆರೋಗ್ಯವಾಗಿರೋದಕ್ಕೋಸ್ಕರ ಶಿಕ್ಷಣ ಕೊಡಿಸಿ ಅವ್ರನ್ನ ಮದುವೆ ಮಾಡಬೇಡಿ.